ಹಾಯ್ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನಾವಾದರೆ ತುಂಬಾ ಚೆನ್ನಾಗಿದ್ದೀವಿ. ನಾನಿವಾಗ ಬಂದು ವೀಡಿಯೋ ತೆಗಿಯೋ ಕಾರಣ ಏನಂದರೆ, ನಾವು ಒಂದು ಹೊಲದಲ್ಲಿ ಬಂದಿದ್ದೀವಿ ಎಣ್ಣೆ ಸೊಪ್ಪು ಕಿತ್ಕೊಳ್ಳೋಕ್ಕೆ. ನಿಮಗೆ ಎಣ್ಣೆ ಸೊಪ್ಪು ಅಂದರೆ ಕೆಲವ್ರು ಜನ ಗೊತ್ತಿರುತ್ತೆ, ಕೆಲವು ಜನ ಗೊತ್ತಿರಲ್ಲ. ನೋಡಿ ಎಣ್ಣೆ ಸೊಪ್ಪು ನೋಡಿ ಎಷ್ಟು ಎಳೆದಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಇದು ಸೊಪ್ಪಿನ ಸಾರಿಗೆ ಎಲ್ಲನೂ. ನೋಡಿ ಎಣ್ಣೆ ಸೊಪ್ಪು ಎಷ್ಟು ಚೆನ್ನಾಗಿದೆ, ಚಿಕ್ಕದು ಇನ್ನು ಇವಾಗ ಸ್ಟಾರ್ಟಿಂಗ್ ಮೊಳಕೆ. ಇಲ್ಲಿ ರಾಗಿ ಹೊಲ ಅಲ್ವಾ ಇದು, ರಾಗಿ ಹೊಲದಲ್ಲಿ ಹಾಕಿದ್ದಾರೆ. ಹಾಂ, ಕಿತ್ಕೋ ಯಾವ ಸೊಪ್ಪು ಸಿಕ್ಕುತ್ತೆ ಎಲ್ಲ ಕಿತ್ಕೊ, ಮಿಕ್ಸಿಂಗಲ್ಲಿ ಸೊಪ್ಪು ಸಾರು ಮಾಡೋಣ. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಣ್ಣೆ ಸೊಪ್ಪು. ಈ ಥರ ಹೊಲದಲ್ಲಿ ನಾವು ಫ್ರೆಶ್ಶಾಗಿ ಕಿತ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಲ್ಲರಿಗೂ ಆ ಥರ ಸಿಕ್ಕಲ್ಲ, ಯಾರಿಗೋ ಸ್ವಲ್ಪ ಜನಕ್ಕೆ. ನೋಡಿ ಹೆಂಗಿದೆ ಅಂತ. ಇದರಲ್ಲಿ ಸೊಪ್ಪಿನ ಸಾರು ಮಾಡಿ, ಏನಾದರೂ ಕಾಳು ಹಾಕಿ ಸೊಪ್ಪಿನ ಸಾರು ಮಾಡಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಎಕ್ಕನ ಕರ್ಕೊಂಬಂದಿದ್ದೀನಿ. ನಾನಂತೂ ಒಬ್ಬಳೇ ಎಲ್ಲಿಗೂ ಬರಲ್ಲ, ಅವ್ರ ಜೊತೆಲಿದ್ದರೆ ನಾನು ಎಲ್ಲಾದರೂ ಬರ್ತೀನಿ. ನೋಡಿ ಒಂದೇ ಹತ್ರ ನೋಡಿ ಫ್ರೆಂಡ್ಸ್ ಎಷ್ಟು ಸೊಪ್ಪಿದೆ. ನೋಡಿ ಎಣ್ಣೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಫ್ರೆಶ್ ಸೊಪ್ಪು ಸಿಕ್ಕಬೇಕಂದ್ರೆ ನಮಗೆ ತುಂಬಾ ಕಷ್ಟ ಇದೆ. ಯಾರಿಗೋ ಕೆಲವ್ರು ಸಿಕ್ಕೋದು ಸೊಪ್ಪು ಇಂದಾಕ. ನಾವಾದರೆ ಇನ್ನೂ ಇಷ್ಟು ಸೊಪ್ಪೇ ಕಿತ್ತಿರೋದು, ಯಾಕಂದರೆ ಇದು ಎಳೆ ಸೊಪ್ಪಲ್ವಾ, ಅದಕ್ಕೆ ಅಷ್ಟೊಂದು ಬೇಗ ಒದಗಲ್ಲ, ಸ್ವಲ್ಪ ಲೇಟಾಗಿ ಒದಗುತ್ತೆ. ಪರವಾಗಿಲ್ಲ, ಆದ್ರೂ ಸ್ವಲ್ಪ ಓಡಾಡಿ ಕಿತ್ಕೋತಾ ಇದ್ದೀವಿ. ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಹಾಗೆ ನಾನು ಏನೇನು ಕೆಲಸ ಮಾಡ್ತೀನೋ ಅದೆಲ್ಲ ಹಾಕ್ತಿರ್ತೀನಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ನೋಡಿ ಹಾಗೆ ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಪಾಪ ಆಂಟಿಗೆ ಇಷ್ಟೊತ್ತಾದರೆ ಸೊಪ್ಪು ಸರಿಯಾಗಿ ಕಾಣಿಸಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 5:15. ಅವರು ಪಾಪ ಹುಡ್ಕಲಾಡ್ತಾ ಇದ್ದಾರೆ ಸೊಪ್ಪು ಕಿತ್ಕೊಳ್ಳೋಕ್ಕೆ. ನಾನಾದರೆ ಚಕ ಅಂತ ಕೇಳ್ತಾಯಿದ್ದೀನಿ. ನನಗಾದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಹೆಂಗಿದೆ ಸೊಪ್ಪು, ನೋಡಿ ಹೆಂಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು, ಸೇಮ್ ಹುಲ್ಲು ಥರನೇ ಕಾಣಿಸುತ್ತೆ ನೋಡಿ. ಅದನ್ನು ಇಂದಾಕ ಬ್ಯಾಗು. ಸದ್ಯಕ್ಕಾದರೆ ಸ್ವಲ್ಪ ಕಿತ್ತಿದ್ದೀವಿ, ಇನ್ನು ಕೀಳ್ಬೇಕು. ನಾನು ಈ ಥರ ಎಣ್ಣೆ ಸೊಪ್ಪು ಹೇಳಿದ್ದಕ್ಕೋ, ಈಗ ಈ ಥರ ಇದು ಅದು ಎಣ್ಣೆ ಸೊಪ್ಪು ತಾನೇ? ಎಣ್ಣೆ ಸೊಪ್ಪಲ್ಲ, ಸಂಚಿಲ್ ಸೊಪ್ಪು ಅಂತಾರೆ ತೆಲುಗುದಲ್ಲ. ಅಕ್ಕೇರ್ಕಿನ ಸೊಪ್ಪು ಕನ್ನಡದಲ್ಲಿ. ಅದೇ ಒಂದು ಸರಿ ನಾನು ಸಾರು ಮಾಡಿದ್ದು, ಮೊನ್ನೆ ಕೊಟ್ಟಿದ್ದೀರಲ್ಲ, ಸೂಪರಾಗಿತ್ತು ಸಾರು. ಅದನ್ನೇ ಹೇಳಿದ್ದು ನಾನು ಮಿಕ್ಸಿಂಗಲ್ಲಿ. ಹಾಂ, ಏನೇನು ಸೊಪ್ಪಿದ್ದಾಯಿತೋ ಯಾರಿಗೆ ಗೊತ್ತು. ಹೊಲಗಳಲ್ಲಿ ಬಂದರೆ ವೆರೈಟಿ ಸೊಪ್ಪು ಸಿಗುತ್ತೆ ನೋಡಿ. ಈ ಥರ ಸೊಪ್ಪು ಕೂಡ ಮಿಕ್ಸಿಂಗ್ ಹಾಕ್ಬೋದು ನಾವು ಸೊಪ್ಪಿನ ಸಾರಿಗೆ. ಹಾಂ, ಇದು ಕನ್ನೆ ಸೊಪ್ಪು. ಹಾಗೆ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.